ಮೂರೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರ, ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡೋದು, ಕಣ್ಣು ಮುಂದೆ ಮುಂದಕ್ಕೆ ಹಿಂಗ್ ಹಿಡ್ಕೊಂಡು ಕಣ್ಣು ಮುಂದೆ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾ. ನೋಡಿ, ಇವತ್ತು ಮೊಬೈಲ್ ಗೀಳು ಇದೇ ಕಾರಣ ಆಯ್ತಾ ಹೃದಯಾಘಾತಕ್ಕೆ? ಮೊಬೈಲ್ ಗೀಳಿನಿಂದ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆಯಾ? ಹದಿಹರಿಯದ ಹೃದಯಗಳಿಗೆ ಆತಂಕ ಶುರುವಾಗಿದೆ. ಈಗ ಇಲ್ಲಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು? ಜೀವನ ಶೈಲಿನ, ಆಹಾರ ಕ್ರಮನ, ಕೋವಿಡ್ ಪ್ರಭಾವನ? ನನ್ನ ಕೇಳಿದ್ರೆ ಕೋವಿಡ್ ಪ್ರಭಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕ, ಎಲ್ಲರೂ ಅದೇ ಅನ್ಕೊಳ್ಬೇಕು ಅಂತೇನಿಲ್ಲ. ಒಂದಷ್ಟು ಆತಂಕಗೊಂಡಿರುವಂತ ಹೃದಯಗಳಿಗೆ ಸಾಂತ್ವನ ಹೇಗೆ ಹೇಳೋದಿಲ್ಲ? ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದಿ ಹೇಳಿದ್ದೇನು ನೋಡೋಣ. ಇತ್ತೀಚಿನ ದಿನದಲ್ಲಿ ಮಹಿಳೆಯರು, ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಮೊಬೈಲ್ ಹಿಡ್ಕೊಂಡು ಅವರು ಇಮ್ಮೊಬೈಲ್ ಆಗ್ತಾ ಇದ್ದಾರೆ. ಮೊಬೈಲ್ ಇರೋದು ಎಲ್ಲಿ ಹೋದಲ್ಲೆಲ್ಲ ನಮ್ಗೆ ಸಂಪರ್ಕ ಇರ್ಲಿ ಅಂತ. ಆದ್ರೆ ಇವ್ರು ಆ ಸಂಪರ್ಕನ ಹಿಡ್ಕೊಂಡು ಅದರಲ್ಲೇ ಮುಳುಗ್ ಹೋಗ್ಬಿಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ ಮಲಗೋದೇ ಇಲ್ಲ, ಅದರಲ್ಲೇ ಮುಳುಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಅಲ್ಲಿ ಮುಳುಗಿದವ್ರಿಗೆ ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಇದಿರೋದಿಲ್ಲ, ಅವ್ರಿಗೆ ಸೃಜನಶೀಲತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಮಾಡೋ ಕೆಲಸ ಮಾಡಿರೋದಿಲ್ಲ, ಮಕ್ಕಳು ಓದ್ಬೇಕಾಗಿರೋ ಹೋಮ್ವರ್ಕ್ ಮಾಡಿರೋದಿಲ್ಲ, ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ. ಹಾಗಾಗಿ ಮಕ್ಕಳಿಂದನೇ ಸ್ಟ್ರೆಸ್ ಶುರುವಾಗಿ ಹೋಗ್ಬಿಡುತ್ತೆ. ಪಾಠ ಓದ್ತಾ ಇದೆಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಫೇಲ್ ಆಗಿ ಹೋಗ್ಬಿಟ್ಟು, ಇವೆಲ್ಲವೂ ಕೂಡ ಕಾರಣ ಈ ಮೊಬೈಲ್ ಇಂದ. ಸೊ ಹಾಗಾಗಿ ಮೊಬೈಲ್ ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮೊಬೈಲ್ ಇಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತಲ್ಲ, ಅಡ್ಡ ಪರಿಣಾಮಗಳಿಂದ ಆ ಮಕ್ಕಳಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. ಮೂರೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರ, ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡೋದು, ಕಣ್ಣು ಮುಂದೆ ಮುಂದಕ್ಕೆ ಹಿಂಗ್ ಹಿಡ್ಕೊಂಡು ಕಣ್ಣು ಮುಂದೆ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾ. ನೋಡಿ, ಇವತ್ತು ಮೊಬೈಲ್ ಗೀಳು ಇದೇ ಕಾರಣ ಆಯ್ತಾ ಹೃದಯಾಘಾತಕ್ಕೆ? ಮೊಬೈಲ್ ಗೀಳಿನಿಂದ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆಯಾ? ಹದಿಹರಿಯದ ಹೃದಯಗಳಿಗೆ ಆತಂಕ ಶುರುವಾಗಿದೆ. ಈಗ ಇಲ್ಲಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು? ಜೀವನ ಶೈಲಿನ, ಆಹಾರ ಕ್ರಮನ, ಕೋವಿಡ್ ಪ್ರಭಾವನ? ನನ್ನ ಕೇಳಿದ್ರೆ ಕೋವಿಡ್ ಪ್ರಭಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕ, ಎಲ್ಲರೂ ಅದೇ ಅನ್ಕೊಳ್ಬೇಕು ಅಂತೇನಿಲ್ಲ. ಒಂದಷ್ಟು ಆತಂಕಗೊಂಡಿರುವಂತ ಹೃದಯಗಳಿಗೆ ಸಾಂತ್ವನ ಹೇಗೆ ಹೇಳೋದಿಲ್ಲ? ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದಿ ಹೇಳಿದ್ದೇನು ನೋಡೋಣ. ಇತ್ತೀಚಿನ ದಿನದಲ್ಲಿ ಮಹಿಳೆಯರು, ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಮೊಬೈಲ್ ಹಿಡ್ಕೊಂಡು ಅವರು ಇಮ್ಮೊಬೈಲ್ ಆಗ್ತಾ ಇದ್ದಾರೆ. ಮೊಬೈಲ್ ಇರೋದು ಎಲ್ಲಿ ಹೋದಲ್ಲೆಲ್ಲ ನಮ್ಗೆ ಸಂಪರ್ಕ ಇರ್ಲಿ ಅಂತ. ಆದ್ರೆ ಇವ್ರು ಆ ಸಂಪರ್ಕನ ಹಿಡ್ಕೊಂಡು ಅದರಲ್ಲೇ ಮುಳುಗ್ ಹೋಗ್ಬಿಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ ಮಲಗೋದೇ ಇಲ್ಲ, ಅದರಲ್ಲೇ ಮುಳುಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಅಲ್ಲಿ ಮುಳುಗಿದವ್ರಿಗೆ ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಇದಿರೋದಿಲ್ಲ, ಅವ್ರಿಗೆ ಸೃಜನಶೀಲತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಮಾಡೋ ಕೆಲಸ ಮಾಡಿರೋದಿಲ್ಲ, ಮಕ್ಕಳು ಓದ್ಬೇಕಾಗಿರೋ ಹೋಮ್ವರ್ಕ್ ಮಾಡಿರೋದಿಲ್ಲ, ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ. ಹಾಗಾಗಿ ಮಕ್ಕಳಿಂದನೇ ಸ್ಟ್ರೆಸ್ ಶುರುವಾಗಿ ಹೋಗ್ಬಿಡುತ್ತೆ. ಪಾಠ ಓದ್ತಾ ಇದೆಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಫೇಲ್ ಆಗಿ ಹೋಗ್ಬಿಟ್ಟು, ಇವೆಲ್ಲವೂ ಕೂಡ ಕಾರಣ ಈ ಮೊಬೈಲ್ ಇಂದ. ಸೊ ಹಾಗಾಗಿ ಮೊಬೈಲ್ ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮೊಬೈಲ್ ಇಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತಲ್ಲ, ಅಡ್ಡ ಪರಿಣಾಮಗಳಿಂದ ಆ ಮಕ್ಕಳಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. ಮೂರೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರ, ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡೋದು, ಕಣ್ಣು ಮುಂದೆ ಮುಂದಕ್ಕೆ ಹಿಂಗ್ ಹಿಡ್ಕೊಂಡು ಕಣ್ಣು ಮುಂದೆ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾ. ನೋಡಿ, ಇವತ್ತು ಮೊಬೈಲ್ ಗೀಳು ಇದೇ ಕಾರಣ ಆಯ್ತಾ ಹೃದಯಾಘಾತಕ್ಕೆ? ಮೊಬೈಲ್ ಗೀಳಿನಿಂದ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆಯಾ? ಹದಿಹರಿಯದ ಹೃದಯಗಳಿಗೆ ಆತಂಕ ಶುರುವಾಗಿದೆ. ಈಗ ಇಲ್ಲಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು? ಜೀವನ ಶೈಲಿನ, ಆಹಾರ ಕ್ರಮನ, ಕೋವಿಡ್ ಪ್ರಭಾವನ? ನನ್ನ ಕೇಳಿದ್ರೆ ಕೋವಿಡ್ ಪ್ರಭಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕ, ಎಲ್ಲರೂ ಅದೇ ಅನ್ಕೊಳ್ಬೇಕು ಅಂತೇನಿಲ್ಲ. ಒಂದಷ್ಟು ಆತಂಕಗೊಂಡಿರುವಂತ ಹೃದಯಗಳಿಗೆ ಸಾಂತ್ವನ ಹೇಗೆ ಹೇಳೋದಿಲ್ಲ? ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದಿ ಹೇಳಿದ್ದೇನು ನೋಡೋಣ. ಇತ್ತೀಚಿನ ದಿನದಲ್ಲಿ ಮಹಿಳೆಯರು, ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಮೊಬೈಲ್ ಹಿಡ್ಕೊಂಡು ಅವರು ಇಮ್ಮೊಬೈಲ್ ಆಗ್ತಾ ಇದ್ದಾರೆ. ಮೊಬೈಲ್ ಇರೋದು ಎಲ್ಲಿ ಹೋದಲ್ಲೆಲ್ಲ ನಮ್ಗೆ ಸಂಪರ್ಕ ಇರ್ಲಿ ಅಂತ. ಆದ್ರೆ ಇವ್ರು ಆ ಸಂಪರ್ಕನ ಹಿಡ್ಕೊಂಡು
ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ ಮಲಗೋದೇ ಇಲ್ಲ, ಅದರಲ್ಲೇ ಮುಳುಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಅಲ್ಲಿ ಮುಳುಗಿದವ್ರಿಗೆ ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಇದಿರೋದಿಲ್ಲ, ಅವ್ರಿಗೆ ಸೃಜನಶೀಲತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಮಾಡೋ ಕೆಲಸ ಮಾಡಿರೋದಿಲ್ಲ, ಮಕ್ಕಳು ಓದ್ಬೇಕಾಗಿರೋ ಹೋಮ್ವರ್ಕ್ ಮಾಡಿರೋದಿಲ್ಲ, ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ. ಹಾಗಾಗಿ ಮಕ್ಕಳಿಂದನೇ ಸ್ಟ್ರೆಸ್ ಶುರುವಾಗಿ ಹೋಗ್ಬಿಡುತ್ತೆ. ಪಾಠ ಓದ್ತಾ ಇದೆಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಫೇಲ್ ಆಗಿ ಹೋಗ್ಬಿಟ್ಟು, ಇವೆಲ್ಲವೂ ಕೂಡ ಕಾರಣ ಈ ಮೊಬೈಲ್ ಇಂದ. ಸೊ ಹಾಗಾಗಿ ಮೊಬೈಲ್ ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮೊಬೈಲ್ ಇಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತಲ್ಲ, ಅಡ್ಡ ಪರಿಣಾಮಗಳಿಂದ ಆ ಮಕ್ಕಳಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. 3 ಹೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಾ, ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡೋದು, ಕಣ್ಣು ಮುಂದೆ ಮುಂದಕ್ಕೆ ಹಿಂಗ್ ಹಿಡ್ಕೊಂಡು ಕಣ್ಣು ಮುಂದೆ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾ. ನೋಡಿ, ಇವತ್ತು ಮೊಬೈಲ್ ಗೀಳು ಇದೇ ಕಾರಣ ಆಯ್ತಾ ಹೃದಯಾಘಾತಕ್ಕೆ? ಮೊಬೈಲ್ ಗೀಳಿನಿಂದ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆಯಾ? ಹದಿಹರಿಯದ ಹೃದಯಗಳಿಗೆ ಆತಂಕ ಶುರುವಾಗಿದೆ ಈಗ. ಇಲ್ಲಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು? ಜೀವನ ಶೈಲಿನ, ಆಹಾರ ಕ್ರಮನ, ಕೋವಿಡ್ ಪ್ರಭಾವನ? ನನ್ನ ಕೇಳಿದ್ರೆ ಕೋವಿಡ್ ಪ್ರಭಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕ, ಎಲ್ಲರೂ ಅದೇ ಅನ್ಕೊಳ್ಬೇಕು ಅಂತೇನಿಲ್ಲ. ಒಂದಷ್ಟು ಆತಂಕಗೊಂಡಿರುವಂತ ಹೃದಯಗಳಿಗೆ ಸಾಂತ್ವನ ಹೇಗೆ ಹೇಳೋದಿಲ್ಲ? ಹೃದ್ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದಿ ಹೇಳಿದ್ದೇನು ನೋಡೋಣ. ಇತ್ತೀಚಿನ ದಿನದಲ್ಲಿ ಮಹಿಳೆಯರು, ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಮೊಬೈಲ್ ಹಿಡ್ಕೊಂಡು ಅವರು ಇಮ್ಮೊಬೈಲ್ ಆಗ್ತಾ ಇದ್ದಾರೆ. ಮೊಬೈಲ್ ಇರೋದು ಎಲ್ಲಿ ಹೋದಲ್ಲೆಲ್ಲ ನಮ್ಗೆ ಸಂಪರ್ಕ ಇರ್ಲಿ ಅಂತ. ಆದ್ರೆ ಇವ್ರು ಆ ಸಂಪರ್ಕನ ಹಿಡ್ಕೊಂಡು ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ ಮಲಗೋದೇ ಇಲ್ಲ, ಅದರಲ್ಲೇ ಮುಳುಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಅಲ್ಲಿ ಮುಳುಗಿದವ್ರಿಗೆ ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಇದಿರೋದಿಲ್ಲ, ಅವ್ರಿಗೆ ಸೃಜನಶೀಲತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಮಾಡೋ ಕೆಲಸ ಮಾಡಿರೋದಿಲ್ಲ, ಮಕ್ಕಳು ಓದ್ಬೇಕಾಗಿರೋ ಹೋಮ್ವರ್ಕ್ ಮಾಡಿರೋದಿಲ್ಲ, ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ. ಹಾಗಾಗಿ ಮಕ್ಕಳಿಂದನೇ ಸ್ಟ್ರೆಸ್ ಶುರುವಾಗಿ ಹೋಗ್ಬಿಡುತ್ತೆ. ಪಾಠ ಓದ್ತಾ ಇದೆಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಫೇಲ್ ಆಗಿ ಹೋಗ್ಬಿಟ್ಟು, ಇವೆಲ್ಲವೂ ಕೂಡ ಕಾರಣ ಈ ಮೊಬೈಲ್ ಇಂದ. ಸೊ ಹಾಗಾಗಿ ಮೊಬೈಲ್ ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮೊಬೈಲ್ ಇಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತಲ್ಲ, ಅಡ್ಡ ಪರಿಣಾಮಗಳಿಂದ ಆ ಮಕ್ಕಳಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. 3 ಹೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಾ, ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡೋದು, ಕಣ್ಣು ಮುಂದೆ ಮುಂದಕ್ಕೆ ಹಿಂಗ್ ಹಿಡ್ಕೊಂಡು ಕಣ್ಣು ಮುಂದೆ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾ. ನೋಡಿ, ಇವತ್ತು ಮೊಬೈಲ್ ಗೀಳು ಇದೇ ಕಾರಣ ಆಯ್ತಾ ಹೃದಯಾಘಾತಕ್ಕೆ? ಮೊಬೈಲ್ ಗೀಳಿನಿಂದ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆಯಾ?